ಹುಟ್ಟುಹಬ್ಬದ ದಿನ ಇದನ್ನ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳು? ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿಕೊಳ್ಳಿ. ಹಾಗೆ ಅದರ ಮುಂಚೆ ಎಣ್ಣೆಯನ್ನು ನೆತ್ತಿಯ ಮೇಲೆ ಇಟ್ಕೊಳ್ಳಿ. ಯಾವುದಾದರೂ 3 ಥರದ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ನೆತ್ತಿಯ ಮೇಲೆ ಇಟ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರ ಕೈಯಲ್ಲಿ ಇದನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಇದಾದ ನಂತರ ಅಭ್ಯಂಜನ ಸ್ನಾನ ಮಾಡಿಕೊಳ್ಳಿ. ಅದಾದ ನಂತರ ಈ ರೀತಿಯಾಗಿ ಮಾಡಿ ಇದನ್ನು ಕುಡೀರಿ. ಹಸುವಿನ ಹಾಲು, ಬೆಲ್ಲ, ಕರಿ ಎಳ್ಳನ್ನು ಮಿಶ್ರಣ ಮಾಡಿ ಇದನ್ನು ತಾಮ್ರದ ಬಟ್ಟಲಿನಲ್ಲಿ ಮಾಡಿದ್ರೆ ತುಂಬನೇ ಉತ್ತಮವಾದ ಫಲಗಳನ್ನು ಪಡೆಯಬಹುದು. ಯಾಕಂದರೆ ಅದರಲ್ಲಿ ಬಹಳಷ್ಟು ಒಳ್ಳೆಯ ಅಂಶಗಳು ಇರುತ್ತೆ. ಅದಕ್ಕೆ ಇದನ್ನು 3 ಸಾರಿ ಈ ರೀತಿಯಾಗಿ ಆಚಮನೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿ ಕುಡಿಯೋದ್ರಿಂದ ಇದರಲ್ಲಿರುವಂತಹ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಹೋಗುತ್ತೆ. ಅದಾದ ನಂತರ ಅಷ್ಟ ಚಿರಂಜೀವಿಗಳನ್ನು ನಾವು ನೆನೆಸಿಕೊಳ್ಬೇಕಾಗುತ್ತೆ ಮನಸ್ಸಿನಲ್ಲಿ ಅಥವಾ ಜೋರಾಗಿ. ಇದರಿಂದ ನಮಗೆ ಯಾವುದೇ ಥರದ ಗಂಡಾಂತರಗಳು ಇದ್ದರೂ ದೂರವಾಗುತ್ತೆ. ಹಾಗೆ ಮನೆಯ ದೇವರು ಅಥವಾ ಇಷ್ಟಾರ್ಥ ದೇವತೆಗಳ ಪೂಜೆಯನ್ನು ಮಾಡಬೇಕಾಗುತ್ತೆ. ನಂತರ ಈ ದಿನ ನಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಬೇಕಾಗುತ್ತೆ. ದಾನ ಮಾಡಲು ಅಷ್ಟು ಶಕ್ತಿ ಇಲ್ಲ ಅಂದರೂ ಒಂದು ಹಸುವಿಗೆ ಒಂದು ಇಡೀ ಹುಲ್ಲನ್ನಾದರೂ ಕೊಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.